ವರ್ಷಿಣಿ ಅಂಬಿಗ ಅವರು ಅವ್ರ ಮಾನ ಮರ್ಯಾದೆನ ಅವ್ರ ಕೈಯಾರೆ ಅವರೇ ಹರಾಜು ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಮರ್ಯಾದೆ ಯಾರು ತೆಗಿತಾ ಇಲ್ಲ, ಅವ್ರ ಅಸಹ್ಯ ಯಾರು ಮಾಡ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಜನ. ಪಾಪ ಇವರೇ ಇವ್ರ ಕೈಯಾರೆ ಇವ್ರ ಮಾನ ಮರ್ಯಾದೆ ಥರ ತೀರಾ ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕ್ಕೊಳ್ತಾ ಇದ್ದಾರೆ. ಹಿಂಗೆ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿತ್ತು ಲೈಫು. ವರ್ಷಿಣಿ ಅವರೇ, ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಎಷ್ಟೊಂದು ಕೆಟ್ಟ 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 ಕೆಟ್ಟದಾಗಿ ತೀರಾ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ, ಆ ಪದಗಳನ್ನ ಅವ್ರು ಆಡೋ ಆ ಕಾಮೆಂಟ್ಗಳೇ ಓದೋಕ್ಕೆ ಆಗ್ತಿಲ್ಲ ನನಗೆ. ಅಷ್ಟೊಂದು ತೀರಾ ಕೆಟ್ಟದಾಗಿ ಕಾಮೆಂಟ್ಗಳು, ಟ್ರೋಲ್ಗಳು ಆಗ್ತಾ ಇಲ್ಲ. ಇವೆಲ್ಲ ಬೇಕಾ ನಿಮಗೆ? ಬೇಕಿತ್ತ? ಎಷ್ಟು ಚೆನ್ನಾಗಿತ್ತು ನಿಮ್ಮ ಲೈಫು. ಏನೋ ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಸ್ಗಳು ಮಾಡ್ತಾ ಇದ್ರಿ, ಮತ್ತು ಸಣ್ಣ ಪುಟ್ಟ ಅವೇರ್ನೆಸ್ ವಿಡಿಯೋಗಳು ಮಾಡ್ತಾ ಇದ್ರಿ. ಮೆಜೆಸ್ಟಿಕ್ ಸಂಬಂಧಪಟ್ಟಂಥ ಅವೇರ್ನೆಸ್ ಆಗಿರ್ಬೋದು. ಯುವ ಬಾಸ್ ಅವ್ರ ಬಗ್ಗೆನೇ ಒಂದು ಇಂಟರ್ವ್ಯೂ ಮಾಡಿದ್ರಿ ನೀವು, ಅದು ತುಂಬ ಖುಷಿ ಆಯಿತು. ಈ ಥರ ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಸ್ಗಳು, ಸಣ್ಣ ಪುಟ್ಟ ಸೋಷಿಯಲ್ ಅವೇರ್ನೆಸ್ ಎಕ್ಸ್ಪೆರಿಮೆಂಟ್ ವಿಡಿಯೋಗಳು ಮಾಡ್ತಿದ್ರಿ ನೀವು. ಅವಾಗ ನಿಮ್ಮ ಮೇಲೆ ಭಾಳ ಅಭಿಮಾನ ಇತ್ತು ನನಗೆ. ಯಾವಾಗ ನಮ್ಮೂರಲ್ಲಿ ಇದಕ್ಕೇನಂತಾರೆ ಅದಕ್ಕೇನಂತಾರೆ, ನಮ್ಮೂರಲ್ಲಿ ಅನ್ನ ತಿಂತೀವಿ, ಅದು ತಿಂತೀವಿ, ಇದು ತಿಂತೀವಿ, ಅದೆಲ್ಲರೂ ಗೊತ್ತಿರೋದೆ. ಅದಕ್ಕೆ ನೋಡಪ್ಪ, ಯಾವುದು ಗೊತ್ತಿಲ್ಲ ಅಂದರೆ ಅದನ್ನು ಜನಕ್ಕೆ ತಿಳಿಸಿದ್ರೆ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಅಪ್ಪ ಏನೋ ಒಂದು ತಿಳಿಸ್ತಾ ಇದ್ದಾನೆ ಅಂತ ಖುಷಿ ಪಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಈ ಥರ ಹುಚ್ಚರ್ಸಂತ ಈ ಥರ ಮಾಡಿದ್ರೆ ನಿಮ್ಗೆ ಇರೋ ಮರ್ಯಾದೆನೂ ಕಳ್ಕೊಳ್ತೀರಿ, ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಳ್ತೀರಿ, ನಿಮ್ಮ ತಂದೆ ತಾಯಿ ಊರಲ್ಲಿ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡ್ತೀರಿ. ಸೊ ನಾನು ಹೇಳೋದಿಷ್ಟೇ ನಿಮಗೆ, ಸಾಕು ಬಿಡ್ರಿ, ಇನ್ಮೇಲಾದರೂ ಬದಲಾಗ್ರಿ. ನಿಮ್ಗೆ ಆಲ್ರೆಡಿ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೇಳಿದೆ, ಫೇಸ್ಬುಕ್ಕಲ್ಲಿ ಹೇಳಿದೆ. ನಿಮ್ಗೆ ಎಷ್ಟು ನನ್ನ ಪ್ರಯತ್ನ ಎಷ್ಟು ಮಾಡಬೇಕು ಅಷ್ಟೆಲ್ಲ ಪ್ರಯತ್ನ ಮಾಡಿದೆ. ಚೇಂಜ್ ಆಗಿರಿ, ಬದಲಾಗ್ರಿ, ಒಳ್ಳೆಯ ಲೈಫ್ ಇದೆ, ಬೇಡ ಈ ಥರ ಮಾಡ್ಕೋಬೇಡ್ರಿ. ಯಾಕಂದ್ರೆ ಇದ್ದಿದ್ದು ಮರ್ಯಾದೆನೇ ಕಳ್ಕೊಂಡ್ಬಿಡ್ತೀರಿ. ಯಾಕಂದರೆ ಆ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಯಾಗಿ ಅವ್ರ ಥರ 100% ಇರೋದು ಬೇಡ. ನೀವು ಅವ್ರ ಥರ ಒಂದು 20-30% ಇರೋ ಸಾಕು, ಒಂದು 10% ಇದ್ರೂ ಸಾಕು. ಆ ಪುಣ್ಯಾತ್ಮ ಮಹಾನುಭಾವ ಎಲ್ಲೇ ಇದ್ರೂ ನಿಮ್ಮನ್ನು ಮೆಚ್ಕೊಳ್ತಾನೆ. ಸೊ ಬದಲಾಗಿ, ಇನ್ಮೇಲಾದರೂ ಬದಲಾಗಿ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ನಾನೇನು ಬಯಸ್ತೀನಿ ಅಂದರೆ, ನಿಮ್ಮ ಮೇಲೆ ನನಗೊಂದು ಅಭಿಮಾನ ಇದೆ, ಅದು ಇವಾಗಲೂ ಇನ್ನೂ ಸ್ವಲ್ಪ ಇದೆ. ಅಪ್ಪುಬಾಸ್ ಅಭಿಮಾನಿ ಅಷ್ಟೇ ಅಂತಲ್ಲ, ನೀವೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ಗಳ ಬಗ್ಗೆ ಮಾಡಿದ್ದೀರಿ. ಮತ್ತು ಆಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಗಳಾಗಿ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಳ್ದೆ ಏನೋ ಒಂದು ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ನೀವು. ಸೊ ಹಂಗಾಗಿ ಆ ಒಂದು ಗುಣಕ್ಕೋಸ್ಕರ ನಾನು ಈ ಅದಕ್ಕೇನಂತಾರೆ ಇದಕ್ಕೇನಂತಾರಲ್ಲ, ಈ ಅನ್ನಕ್ಕಿಂತ ಮುಂಚೆನೇ ನೀವೇನೋ ಒಂದು ಅಚೀವ್ಮೆಂಟ್ ಮಾಡಬೇಕಂತ, ಸಾಧನೆ ಮಾಡಬೇಕಂತ ಮನಸ್ಸಲ್ಲಿ ಐತಲ್ಲ, ಆ ಒಂದು ಗುಣಕ್ಕೋಸ್ಕರ ನನಗೊಂದು ನಿಮ್ಮ ಮೇಲೆ ಇರೋವಂಥ ಅಭಿಮಾನ ಜಾಸ್ತಿಯಾಗಿ, ಆಮೇಲೆ ನೀವು ಅದಕ್ಕೇನಂತಾರೆ ಇದಕ್ಕೇನಂತಾರೆ ಅಂಥೇಳಿ ಅವ್ರ ಕಡೆಯಿಂದ ಉಗಿಸ್ಕೊಂಡು ಇವ್ರ ಕಡೆಯಿಂದ ಉಗಿಸ್ಕೊಂಡು ಅವ್ರ ಕಡೆ ಅನಿಸ್ಕೊಂಡಂತಾಗ ಅದು ಓದೋದು ಆದರೂ ಕೂಡ ಇನ್ನೂ ಸ್ವಲ್ಪ ಚೂರು ಉಳ್ದೈತಿ ಈಗ. ಸೊ ಬದಲಾಗಿ ಇನ್ಮೇಲಾದ್ರೆ, ಯಾಕಂದರೆ ನಾನು ಆ ಥರ ಹುಚ್ಚುಚ್ಚರಂಗೆ ವಿಡಿಯೋ ಮಾಡೋಂಗಿದ್ರೆ ಆ ವಿಡಿಯೋ ಮಾಡಿ ಹುಚ್ಚುಚ್ಚರಂಗೆ ವಿಡಿಯೋ ಮಾಡಿ ಯಾವತ್ತೂ ನಾನು ಮಿಲಿಯನ್ ಗಟ್ಟಲೆ ಇನ್ನೂ ಟಾಪಲ್ಲಿ ರೀಚ್ ಆಗ್ತಿದ್ದೆ. ಬೇಡ, ನೀವು ಆ ಥರ ವಿಡಿಯೋಗಳು ಮಾಡೋದ್ರಿಂದ ಜನ ಹಬ್ಬ ಅಂದರೆ ಮುಂದೆ ಚೆನ್ನಾಗಿ ಮಾತಾಡ್ಬೋದು. ಸೂಪರ್ ಅಣ್ಣ, ಸೂಪರ್ ಅಕ್ಕ, ಚೆನ್ನಾಗಿ ಮಾಡ್ತೀರಿ, ಚೆನ್ನಾಗಿ ಮಾತಾಡ್ತೀರಿ ಓಕೆ ಅಂತಲ್ಲ, ಹಿಂದ್ಗಡೆ ನಿಮ್ಮ ಬೆನ್ನ ಹಿಂದೆ ಉತ್ಸುಳ ಮಕ್ಕಳು ಮಾಡ್ದಂಗೆ ಮಾಡ್ತಾರೆ. ನಿಜ ನಾನು ಕೆಂಪೇಗೌಡ ಡೈಲಾಗ್ ಹೊಡೆದಾಗ, ಮಹಾಲಕ್ಷ್ಮಿ ಥಿಯೇಟ್ರ್ ಮುಂದೆ ಕೆಂಪೇಗೌಡ ಡೈಲಾಗ್ ಹೊಡೆದಾಗ ಆ ವಿಡಿಯೋಗೆ 99% ಜನ ಅಣ್ಣ ಬೆಂಕಿ ಸೂಪರ್, ಅಣ್ಣ ಬೆಂಕಿ ಸೂಪರ್ ಅಂತಲೇ ಕಾಮೆಂಟ್ ಮಾಡಿದ್ರು. ಅದು ನನಗೆ ಬೇಕಾಗಿರೋದು. ಆವಾಗ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. 1% ಎಲ್ಲರಿಗೂ ಇದ್ದೇ ಇರ್ತಾರೆ ಬಿಡಿ, ಅವ ಎಂಥ ಮೇಲಿಂದ ಬಿದ್ದನೋ ದೇವ್ರನ್ನೇ ಬಿಡಲ್ಲ ಜನ. 1% ಇದ್ದೇ ಇರ್ತಾರೆ ನೆಗೆಟಿವ್ ಮಾತಾಡೋರು. ಆ 1% ಅಲ್ಲಿ ನಾನು ಹೇಳ್ತಾ ಇರೋದು 99% ಒಪ್ಕೋಬೇಕು, ನಮ್ಮನ್ನು ಇಷ್ಟಪಡಬೇಕು. ಸೊ ಆ ಥರ ಇನ್ನೂ ಕಾಲ ಮಿಂಚಿಲ್ಲ. ಎಲ್ರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಯಿತು, ನಾನು ಆ ಥರ ಹುಚ್ಚುಚ್ಚರ ಥರ ಮಾಡಿದ್ದು ತಪ್ಪಾಯಿತು. ಇನ್ನೊಂದು ಸಲ ಆ ಥರ ಮಾಡಲ್ಲ. ನಿಮ್ಮ ಮನೆ ಮಗಳು ಅಂದ್ಕೊಂಡು, ನಿಮ್ಮ ಅಕ್ಕ ತಂಗಿ ಅಂದ್ಕೊಂಡು ನಾನು ಬೆಳೆಸ್ರಿ ಅಂತೇಳಿ ಎಲ್ಲರಿಗೂ ಒಂದು ಸಲ ರಿಕ್ವೆಸ್ಟ್ ಮಾಡ್ಕೋರಿ. ನಿಮ್ಮನ್ನು 100% ಈಗಲೂ ಕನ್ನಡದ ಜನತೆ, ಕರ್ನಾಡಿನ ಜನತೆ ಕ್ಷಮಿಸಿ ಇನ್ನೊಂದು ಅವಕಾಶ ಕೊಡ್ತಾರೆ. ಇಲ್ಲಪ್ಪ ನಾನು ಹಿಂಗೆ ಮಾಡ್ತೀನಿ, ಅದೇನೋ ಅಂತಾರಲ್ಲ ರಾಡಿ ಒಳಗೆ ಹೋಗಿ ಬೀಳ್ತೀನಿ, ಬೇಡ ಮಾತನ್ಬಾರ್ದು. ಅಲ್ಲೇ ಹೋಗಿ ಬೀಳ್ತೀನಿ, ಕೊಚ್ಚೆ ಒಳಗೆ ಹೋಗಿ ಬೀಳ್ತೀನಿ, ನಾನು ಅದನ್ನೇ ಮಾಡ್ತೀನಿ, ನಾನು ಹಿಂಗೆ ಅಸಹ್ಯವಾಗಿ ಆಗ್ತೀನಿ, ಹಿಂಗೆ ಕೆಟ್ಟದಾಗಿ ಹುಚ್ಚುಚ್ಚರ ಥರನೇ ಮಾಡ್ತೀನಿ ಅಂದರೆ, ಹೀಗೆ ಹುಚ್ಚುಚ್ಚರ ಥರನೇ ಮಾಡ್ತೀನಿ, ಏನಾರ ಮಾಡ್ಕೋರಿ, ನಾನು ನಿನ್ನ ಮಾತು ಕೇಳಲ್ಲ ಅಂದರೆ ನಿಮ್ಮ ಹಣೆ ಬರೋಕ್ಕೆ ಹೊಣೆ ಯಾರೂ ಇಲ್ಲ. ನಿಮ್ಮ ನಸೀಬ್ ನಿಮ್ಮಿಂದ. ಇಷ್ಟೊಂದು ಹೇಳ್ತಾ ನಮಸ್ಕಾರ.